ನಮ್ಮ ನೆರೆಯ ರಾಜ್ಯ ಕೇರಳ, ದೇವರ ಸ್ವಂತ ನಾಡು, ಗಾಡ್ಸ್ ಓನ್ ಕಂಟ್ರಿ, ಪರಶುರಾಮ ಕ್ಷೇತ್ರ ಅಂತ ಕೂಡ ಇದನ್ನು ಕರೀತಾರೆ. ಕೇರಳ ಅದ್ಭುತ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದೆ. ಇದನ್ನು ಭಾರತದ ವೆನಿಸ್ ಅಂತ ಕೂಡ ಕರೀತಾರೆ. ಇಲ್ಲಿಯ ಕಲೆ, ಆಚಾರ ವಿಚಾರ, ಸಂಸ್ಕೃತಿ, ಭಾಷೆ ಎಲ್ಲದರಲ್ಲೂ ಒಂದು ವಿಭಿನ್ನತೆಯನ್ನು ಹೊಂದಿದೆ. ನಮಸ್ತೆ, ಬನ್ನಿ ನನ್ನ ಜೀವನ ಪಯಣದಲ್ಲಿ ಇಂದು ಕೇರಳ ರಾಜ್ಯವನ್ನು ಓಡಾಡ್ಕೊಂಡು ಬರೋಣ. ಪರಶುರಾಮ ಕೋಪಿಷ್ಟ. ಮಹಾಭಾರತ ಯುದ್ಧದಲ್ಲಿ ಹಲವಾರು ಜನರನ್ನು ಕೊಲ್ತಾನೆ. ಆಮೇಲೆ ಪಾಪ ಪರಿಹಾರಕ್ಕಾಗಿ ತನ್ನೆಲ್ಲ ಸಂಪತ್ತನ್ನು ಕಶ್ಯಪ ಋಷಿಗೆ ದಾನ ಮಾಡ್ತಾನೆ. ಅವನಿಗೆ ಜಾಗ ಇಲ್ಲದಂಗೆ ಆಗುತ್ತೆ. ತನ್ನ ತಪಸ್ಸಿನ ಸಲುವಾಗಿ ಸಮುದ್ರ ರಾಜನಲ್ಲಿ ಜಾಗಕ್ಕಾಗಿ ಬೇಡ್ತಾನೆ. ಗೋಕರ್ಣದಿಂದ ತನ್ನ ಕೊಡಲಿಯನ್ನು ಎಸಿತಾನೆ. ಆ ಒಂದು ಕೊಡಲಿ ಬಂದು ಬಿದ್ದ ಜಾಗವೇ ಈ ಕೇರಳ. ಸಮುದ್ರ ರಾಜ ಹಿಂದೆ ಸರಿದು ಪರಶುರಾಮನಿಗೆ ಜಾಗವನ್ನು ಕೊಡ್ತಾನೆ. ಇಂದಿಗೂ ಪರಶುರಾಮ ಚಿರಂಜೀವಿಯಾಗಿ ಈ ಒಂದು ಜಾಗದಲ್ಲಿ ನೆಲೆ ನಿಂತಿದ್ದಾನೆ ಎನ್ನುವುದು ನಮ್ಮ ನಂಬಿಕೆ. ಈ ಸುಂದರ ರಾಜ್ಯ ಕೇರಳವನ್ನು ನೋಡಲಿಕ್ಕೆ ನಾವೊಂದು 10 ಜನರ ತಂಡ ಕಟ್ಟಿಕೊಂಡು ಬೆಂಗಳೂರಿನಿಂದ ಹೊರಟು ಬಂದಿದ್ದು ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಸಂಪೂರ್ಣ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸ ನಿರ್ವಹಿಸುತ್ತಿರುವ ಜಗತ್ತಿನ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಕೊಚ್ಚಿನ್ಗೆ ನಾವು ಬಂದು ಇಳಿದಾಗ ಬೆಳಗಿನ 8:30 ಗಂಟೆ. ನಾವು ಮೊದಲು ಹೊರಟಿದ್ದು ಗುರುವಾಯೂರಿಗೆ. ಕೇರಳದಲ್ಲಿ ಸಾಮಾನ್ಯ ಎಲ್ಲ ದೇವಸ್ಥಾನಗಳನ್ನು 11 ಗಂಟೆಗೆ ಮುಚ್ಚಿಬಿಡ್ತಾರೆ. ಆಮೇಲೆ ಸಾಯಂಕಾಲ 4:15 ಅಷ್ಟೊತ್ತಿಗೆ ಓಪನ್ ಆಗೋದು. ಹಾಗಾಗಿ ನಾವು ದೇವಸ್ಥಾನಕ್ಕಿಂತಲೂ ಮೊದಲು ಗುರುವಾಯೂರಪ್ಪನ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಅನಾಕೊಟ್ಟ ಎನ್ನುವ ಆನೆಗಳನ್ನು ಪಳಗಿಸುವ ಒಂದು ಕೇಂದ್ರ. ಸುಮಾರು 100ಕ್ಕೂ ಹೆಚ್ಚು ಆನೆಗಳು ಇಲ್ಲಿದೆಯಂತೆ. ಭಕ್ತಾದಿಗಳು ದೇವಸ್ಥಾನಕ್ಕೆ ಕೊಟ್ಟಿರುವ ಆನೆಗಳು ಅದನ್ನು ಇಲ್ಲಿ ಪಳಗಿಸಲಾಗತ್ತೆ, ದೇವಸ್ಥಾನದ ಉತ್ಸವಗಳಲ್ಲಿ ಅದನ್ನು ಉಪಯೋಗಿಸಲಾಗತ್ತೆ ಅಂತ ಹೇಳಿದ್ರು. ಸುಂದರವಾದ ಗಜ ಗಾಂಭೀರ್ಯದ ಆನೆಗಳನ್ನು ನೋಡಿಕೊಂಡು ನಮಗಾಗಿ ಕಾದಿರಿಸಿದ ಹೋಟ್ಲಿಗೆ ಬಂದ್ವಿ. ಇಲ್ಲಿ ಒಂದೊಳ್ಳೆ ಸ್ವಾಗತ ಕಾದಿತ್ತು. ಹಾಗೆಯೇ ಕೇರಳ ಶೈಲಿಯ ಒಳ್ಳೆ ಊಟ ಕೂಡ ಕಾದಿತ್ತು. ಊಟ ಮುಗಿಸಿ ಈಗ ನಾವು ಬಂದಿದ್ದು ಗುರುವಾಯೂರಪ್ಪನ ದೇವಸ್ಥಾನಕ್ಕೆ. ಮೊಬೈಲ್, ಬ್ಯಾಗ್ ಏನನ್ನೂ ತೆಗೆದುಕೊಂಡು ಹೋಗೋಂಗಿಲ್ಲ. ಹಾಗಾಗಿ ಎಲ್ಲ ಲಾಕರ್ನಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ದೇವರ ದರ್ಶನಕ್ಕೆ ಹೋದ್ವಿ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ. ಸರತಿ ಸಾಲಿನಲ್ಲಿ 1-2 ಗಂಟೆಗಳ ಕಾಲ ಕೂತ್ಕೋಬೇಕು. ಇಲ್ಲಿರುವ ಶಂಖ ಚಕ್ರ ಗದಾ ಧಾರಿಯಾದ ವಿಷ್ಣುವಿನ ಮೂರ್ತಿ ತುಂಬ ಪುಟ್ಟದಾಗಿ ಸುಂದರವಾಗಿದೆ. ಅವನನ್ನು ಇಲ್ಲಿಯ ಜನರು ಗುರುವಾಯೂರಪ್ಪ, ಉನ್ನಿಕೃಷ್ಣ, ಬಾಲಕೃಷ್ಣ ಅಂತ ಪೂಜೆ ಮಾಡ್ತಾರೆ. ನೀವು ಕೂಡ ದೇವರ ದರ್ಶನವನ್ನು ಮಾಡಿ. ನಾವಂತೂ 1-2-3 ಬಾರಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದ್ವಿ. ರಾತ್ರಿ ಸುಮಾರು 9:30-10 ಗಂಟೆ ತನಕ ದೇವಸ್ಥಾನದಲ್ಲೇ ಇದ್ವಿ. ಇದು ಪಾರ್ಥಸಾರಥಿ ಮಂದಿರ. ಶ್ರೀಕೃಷ್ಣನ ವಿಶ್ವರೂಪ ದರ್ಶನವನ್ನು ನಾವಿಲ್ಲಿ ಕಾಣಬಹುದು. ಪುಟ್ಟದಾದ ಶ್ರೀಕೃಷ್ಣ ಒಂದು ಚಾಟಿ ಹಿಡಿದು ನಿಂತಿದ್ದಾನೆ. ನಮ್ಮ ಶತ್ರುಗಳನ್ನು ತನ್ನ ಚಾಟಿಯಿಂದ ಶಿಕ್ಷಿಸ್ತಾನೆ ಅನ್ನೋದು ಜನರ ನಂಬಿಕೆ. ಕೇರಳದ ತ್ರಿಶೂರ್ ರಾಜ್ಯದಲ್ಲಿರುವ ಇನ್ನೊಂದು ಪುರಾತನವಾದ ಮಂದಿರ ವಡಕುಂನಾಥನ್ ದೇವಾಲಯ. ಪರಶುರಾಮ ನಿರ್ಮಿತ ಮೊದಲ ಶಿವಾಲಯ ಇದು ಅಂತ ಕೂಡ ಹೇಳಲಾಗತ್ತೆ. ಕೇರಳ ವಾಸ್ತುಶಿಲ್ಪದ ಪ್ರಕಾರ ಕಟ್ಟಿರುವ ಈ ಒಂದು ಮಂದಿರ ತುಂಬ ಸುಂದರವಾಗಿದೆ. ಆದಿಶಂಕರಾಚಾರ್ಯರ ತಂದೆ ತಾಯಿ ಶಿವಗುರು ಮತ್ತು ಆರ್ಯಾಂಬ ದಂಪತಿಗಳು ಈ ದೇವರಲ್ಲಿ ಪ್ರಾರ್ಥಿಸಿಯೇ ಶಂಕರಾಚಾರ್ಯರು ಜನಿಸಿದರು ಅಂತ ಹೇಳಲಾಗತ್ತೆ. ಇಲ್ಲಿ ಶಿವಲಿಂಗ ನಮ್ಮ ಕಣ್ಣಿಗೆ ಕಾಣಲ್ಲ, ಅದೃಶ್ಯವಾಗಿದೆ. ಅಭಿಷೇಕದ ತುಪ್ಪದಲ್ಲಿ ಮುಳುಗಿದೆ. ಆ ಒಂದು ತುಪ್ಪ ಗಂಧಗಳನ್ನು ಇಲ್ಲಿ ನಮಗೆ ಪ್ರಸಾದವಾಗಿ ಕೊಡ್ತಾರೆ. ಗುರುವಾಯೂರು ಈ ಮಂದಿರಗಳಲ್ಲಿ ಆದಿಗುರು ಶಂಕರಾಚಾರ್ಯರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿಯೇ ಪೂಜೆ, ಪುನಸ್ಕಾರಗಳು, ಉತ್ಸವಗಳು ನಡೆಯುತ್ತೆ. ಗುರುವಾಯೂರಪ್ಪನ ದರ್ಶನದ ನಂತರ ಮಮ್ಮಿಯೂರಿನ ಮಹಾದೇವನ ದರ್ಶನವನ್ನ ಮಾಡಬೇಕಂತೆ. ನಾವು ಹಾಗೆ ಮಾಡಿದ್ವಿ. ಇಂದು 2ನೇ ದಿನ ನಾವು ಪಾರ್ಥಸಾರಥಿ ಮಂದಿರ, ಮಮ್ಮಿಯೂರಿನ ಮಹಾದೇವ, ವಡಕುಂನಾಥನ್ ಮಂದಿರಗಳನ್ನೆಲ್ಲ ನೋಡಿಕೊಂಡು ಹೋಗಿದ್ದು ಮುನ್ನಾರಿಗೆ. ಕೇರಳ ಅಂದ್ರೇನೆ ಆಯುರ್ವೇದ. ಇಲ್ಲಿ ಔಷಧೀಯ ಸಸ್ಯಗಳು ಜಾಸ್ತಿ ಇದೆ. ಆ ಒಂದು ಜಾಗವನ್ನು ಕೂಡ ನೋಡಿಕೊಂಡು ಬಂದಿದ್ದು ಮುನ್ನಾರಿಗೆ. ಕೇರಳದ ಇಡುಕ್ಕಿ ರಾಜ್ಯದಲ್ಲಿರುವ ಮುನ್ನಾರ್ ಒಂದು ಗಿರಿಧಾಮ. ಬ್ರಿಟಿಷ್ ರಾಜ್ ಕಾಲದಿಂದಲೂ ಇಲ್ಲಿ ಟೀಯನ್ನು ಬೆಳೀತಾರೆ. ಎಲ್ಲ ಕಡೆ ಟೀ ಗಾರ್ಡನ್, ಟೀ ಎಸ್ಟೇಟ್. ನೋಡಲಿಕ್ಕೆ ಮುನ್ನಾರು ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿನ ಹೂವಿನ ತೋಟಗಳು ಕೂಡ ತುಂಬ ಸುಂದರವಾಗಿದೆ. ಮುನ್ನಾರ್ಗೆ ನಾವು ಬರೋಷ್ಟೊತ್ತಿಗೆ ರಾತ್ರಿ ಆಗಿಬಿಟ್ಟಿತ್ತು. ನಮ್ಮ ಹೋಟೆಲ್ಲು ದ ಬ್ರೀಸ್ ಅಂತ ಅಲ್ಲಿ ಉಳ್ಕೊಂಡಿದ್ವಿ. ಹೋಟ್ಲು ಕೂಡ ಒಂಥರ ರೆಸಾರ್ಟ್, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಎಲ್ಲ ಮುನ್ನಾರ್ ಸೈಟ್ ಸೀಯಿಂಗನ್ನು ಮಾಡಿದ್ವಿ. ಇಲ್ಲಿ ನೆನಪಿನ ಚಿತ್ರಗಳನ್ನು ಸೆರೆ ಹುಡ್ಕೊಂಡ್ವಿ. ಹಾಗೆಯೇ ಸಂಜೆಯ ಸಮಯ ಇಲ್ಲಿ ನಡೀತಕ್ಕಂತಹ ಸಾಂಪ್ರದಾಯಿಕ ನೃತ್ಯ ಕಥಕ್ಕಳಿ ನೋಡಲಿಕ್ಕೆ ಹೋದ್ವಿ. ಕಣ್ಣು, ಹುಬ್ಬು, ಮುಖ, ಹಾವಭಾವಗಳಲ್ಲಿಯೇ ನವರಸಗಳನ್ನು ತೋರಿಸ್ತಕ್ಕಂತಹ ಈ ಒಂದು ನೃತ್ಯ ಕಲೆ ತುಂಬ ಅದ್ಭುತ. ಸುಮಾರು 1 ಗಂಟೆಯ ಪ್ರದರ್ಶನಕ್ಕೆ 300 ರೂಪಾಯಿಯನ್ನು ಕೊಟ್ವಿ. ಕಲೆಗಂತೂ ಬೆಲೆ ಕಟ್ಟಲಾಗದು ಅಲ್ವಾ?
ಈ ಸಂಜೆ ಮುನ್ನಾರಿನಲ್ಲಿ ಉಳಿದು ಬೆಳಿಗ್ಗೆ ನಾವು ಹೊರಟಿದ್ದು ಕುಮರನಲ್ಲೂರಿನಲ್ಲಿರತಕ್ಕಂತಹ ಭಗವತಿ ದೇವಸ್ಥಾನವನ್ನು ನೋಡಲಿಕ್ಕೆ. ಆದರೆ ದಾರಿನಲ್ಲಿ ಇನ್ನೊಂದು ಸುಂದರವಾದ ಶಿವಾಲಯಕ್ಕೆ ಹೋದ್ವಿ. ಎಟ್ಟಮನೂರ್ ಮಹಾದೇವ ಮಂದಿರ, ಪುರಾತನವಾದ ಮಂದಿರ, ತುಂಬ ಸುಂದರವಾಗಿದೆ. ಅದನ್ನು ನೋಡಿಕೊಂಡು ಈಗ ಬಂದಿದ್ದು ಭಗವತಿ ದೇವಸ್ಥಾನಕ್ಕೆ. ಇಲ್ಲಿಯ ಭಗವತಿ ದೇವಿ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ. ಹಾಗೆಯೇ ಒಂದು ಕೈಯಲ್ಲಿ ಶ್ರೀ ಚಕ್ರವನ್ನು ಹಿಡ್ಕೊಂಡಿದ್ದಾಳೆ. ತುಂಬ ಸುಂದರವಾದ ಒಂದು ಮಂದಿರ. ಹಾಗೆಯೇ ದೇವಿ ಕೂಡ ತುಂಬ ಸುಂದರವಾಗಿದ್ದಾಳೆ. ಕೇರಳ ಶೈಲಿಯ ಈ ಒಂದು ಮಂದಿರ ಕೂಡ ತುಂಬ ಸುಂದರವಾಗಿದೆ. ಹಾಗೆ ದೇವಿ ಕೂಡ. ಮುನ್ನಾರಿನಿಂದ ಬೆಳಗ್ಗೆ ಹೊರಟು ಇವೆರಡು ದೇವಸ್ಥಾನ ನೋಡೋಷ್ಟೊತ್ತಿಗೆ ಸಾಯಂಕಾಲ ಆಗಿಬಿಟ್ಟಿತ್ತು. ನಮಗೆ ಈ ಒಂದು ಹೋಟ್ಲಲ್ಲಿ ಉಳಿಯುವ ಒಂದು ವ್ಯವಸ್ಥೆ ಮಾಡಿದ್ರು. ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದರೆ ಈ ಒಂದು ಪ್ರಾಪರ್ಟಿ ತುಂಬ ಸುಂದರವಾಗಿತ್ತು. ಬೆಳಗಿನ ತಿಂಡಿ ಕಾಂಪ್ಲಿಮೆಂಟರಿ ಇರ್ತಾ ಇತ್ತು. ಇಲ್ಲೆಲ್ಲ ಸ್ವಲ್ಪ ವಿಹಾರ ಮಾಡಿಕೊಂಡು ನಾವು ಈಗ ಬಂದಿದ್ದು ಅಲಪ್ಪಿಯಲ್ಲಿರ್ತಕ್ಕಂತಹ ಬೋಟ್ ಹೌಸ್ಗೆ. ಕೇರಳದ ಉಷ್ಣವಲಯದ ಈ ಪ್ರಾಂತ್ಯವನ್ನ ವೆನಿಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಈ ಬೋಟ್ ಹೌಸ್ ಹಡಗಿನಂತಹ ಮನೆ, ಕೊಂಬನ್ ಅಂತ, ಇದನ್ನ ನಮಗಾಗಿ ಕಾಯ್ದಿರಿಸಲಾಗಿತ್ತು. ಇದು ಒಂದು ಲಕ್ಸುರಿ ಬೋಟ್ ಅಂತೆ. ಬಂದ ತಕ್ಷಣ ನಮಗಿಲ್ಲಿ ಒಂದೊಳ್ಳೆ ಜ್ಯೂಸ್ ಕೊಟ್ಟರು. ಮಧ್ಯಾಹ್ನ 1 ಗಂಟೆಗೆ ನಮಗೆ ಚೆಕ್ ಇನ್ ಇತ್ತು. ನಾವು 10 ಜನರಿಗೆ 5 ರೂಮನ್ನು ನಮಗಿಲ್ಲಿ ಕೊಟ್ಟಿದ್ದರು. ಇವತ್ತಿನ ಮಧ್ಯಾಹ್ನ 1 ಗಂಟೆಯಿಂದ ನಾಳೆ ಬೆಳಿಗ್ಗೆ 9 ಗಂಟೆ ತನಕ ನಮ್ಮ ಒಂದು ವಾಸ ಈ ಬೋಟ್ ಹೌಸ್ನಲ್ಲಿ. ಎಲ್ಲ ಥರದ ಒಂದು ವ್ಯವಸ್ಥೆ ಇಲ್ಲಿರುತ್ತೆ. ಟಾಯ್ಲೆಟ್ ಇದೆ, ಒಳ್ಳೆ ಹಾಸಿಗೆ. ಈ ರೂಮಿನಲ್ಲಿಯೇ ಕುಳಿತು ನಾವು ಈ ಹಡಗು ತೇಲುವ ಅನುಭವವನ್ನು ಪಡ್ಕೋಬಹುದು. ತುಂಬ ಕಂಫರ್ಟೇಬಲ್ ಆಗಿತ್ತು. ಮತ್ತು ಈ ಒಂದು ಹಡಗಿಗೆ ಮೇಲ್ಗಡೆ ಕೂಡ ಒಂದು ಫ್ಲೋರ್ ಇತ್ತು. ಹಾಗಾಗಿ ನಾವೆಲ್ಲ ಅಲ್ಲಿ ಸೇರಿಕೊಂಡು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಈ ಹೌಸ್ ಬೋಟಿನಲ್ಲಿ ಕುಳಿತು ವಿಹಾರ ಮಾಡುವುದೇ ಒಂದು ಆನಂದ. ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ಬರೋಣ. ನೋಡಿ, ಮೇಲ್ಗಡೆ ಕೂಡ ಎಷ್ಟು ಚೆನ್ನಾಗಿದೆ. ಎಲ್ಲ ಕಣ್ಣು ಹಾಯಿಸಿದಷ್ಟು ದೂರ ನೀರು ನೀರು ನೀರು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಈ ಬೋಟ್ ಹೌಸ್ಗಳಿಗೆ ಸೀಸನ್ನಲ್ಲಿ ಒಂದು ದಿನಕ್ಕೆ 8,000 ಚಾರ್ಜ್ ಮಾಡ್ತಾರಂತೆ. ಆಫ್ ಸೀಸನಲ್ಲಿ 6,000 ಇರುತ್ತಂತೆ. ನಮಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ 8 ದಿನದ ಈ ಒಂದು ಕೇರಳ ಪ್ರವಾಸಕ್ಕೆ ನಾವು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದು 19,800 ರೂಪಾಯಿ. ತುಂಬ ಚೀಪಾಗಿ ಆಯಿತು ಅಂತ ಅನಿಸುತ್ತೆ. ಅದರಲ್ಲಿ ಏರೋಪ್ಲೇನು ಮತ್ತು ಟ್ರೈನಿನ ಚಾರ್ಜ್ಗಳೆಲ್ಲ ಸಪ್ರೇಟು. ನೀರಿನಲ್ಲಿ ತೇಲ್ತಾ ಮಧ್ಯಾಹ್ನ ಒಂದು ಒಳ್ಳೆ ಊಟ, ಸಾಯಂಕಾಲ ಒಂದೊಳ್ಳೆ ಟೀ, ಪಕೋಡ ಇದನ್ನೆಲ್ಲ ಕೊಟ್ಟಿದ್ರು. ಕಾಶ್ಮೀರದಲ್ಲಿ ಈ ಹೌಸ್ ಬೋಟ್ಗಳು ನಿತ್ತಲ್ಲೇ ನಿಂತಿರುತ್ತೆ. ಆದರೆ ಈ ಅಲಪ್ಪಿಯ ಹೌಸ್ ಬೋಟ್ಗಳು ತೇಲುತ್ತೆ. ಸಾಯಂಕಾಲ ತನಕ ಇಲ್ಲಿ ವಿಹಾರ ಮಾಡಿಸ್ಬಿಟ್ಟು ಒಂದು ಜಾಗದಲ್ಲಿ ತಗೊಂಡೋಗಿ ರಾತ್ರಿ ಹೊತ್ತು ನಿಲ್ಲಿಸ್ತಾರೆ. ಮತ್ತೆ ಬೆಳಗ್ಗೆ ನಾವು ಹೋದ ದಾರಿನಲ್ಲೇ ಕರ್ಕೊಂಡು ಬರ್ತಾರೆ. ಈ ಒಂದು ಸರೋವರ ಸಿಹಿ ನೀರಿನ ಸರೋವರ, ವೇಂಬನಾಡ್ ಲೇಕ್ ಅಂತ ಇದನ್ನ ಕರೀತಾರೆ. ಸುಮಾರು 240 ಕಿಲೋಮೀಟರ್ಗಳಷ್ಟು ಉದ್ದದ ಈ ಒಂದು ಲೇಕು ನಮ್ಮ ಭಾರತದಲ್ಲಿಯೇ ಉದ್ದವಾದ ಸಿಹಿ ನೀರಿನ ಸರೋವರ ಅಂತ ಕರೆಸ್ಕೊಳ್ಳುತ್ತೆ. ಸುಮಾರು 7 ನದಿಗಳು ಈ ಒಂದು ಸರೋವರದಲ್ಲಿ ಸೇರುತ್ತಂತೆ. ಹಾಗೇನೆ 4 ಕೇರಳದ ರಾಜ್ಯಗಳಲ್ಲಿ ಈ ಒಂದು ಸರೋವರ ಹರಿಯುತ್ತೆ. ನಾನು ಇಲ್ಲಿ ಹೋಗುವ ಮೊದಲು ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಏನೋ ಒಂದು ಪುಟ್ಟದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಇಲ್ಲಿಯ ಒಂದು ಬೋಟ್ ಹೌಸ್ ಅಲ್ಲಿ ಕುಳಿತು ವಿಹಾರ ಮಾಡುವುದು ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ಒಂದು ಅಪೂರ್ವವಾದ ಅನುಭವವನ್ನು ಕೊಡುತ್ತೆ. ಸಾಯಂಕಾಲ ಸುಮಾರು 5:30 ಸಮಯದಲ್ಲಿ ಈ ಒಂದು ಜಾಗಕ್ಕೆ ಬಂದು ನಮ್ಮ ಬೋಟ್ ಅನ್ನ ನಿಲ್ಲಿಸಿದ್ರು. ಅಲ್ಲಿಂದ ಇನ್ನೊಂದು ಪುಟ್ಟ ದೋಣಿಯನ್ನ ಹತ್ತಿ ನಾವು ಇಡೀ ಈ ಒಂದು ಪುಟ್ಟ ಊರನ್ನ ಸುತ್ತಾಡ್ಕೊಂಡು ಬಂದ್ವಿ. ನೋಡಿ, ಈ ಒಂದು ಸುಂದರವಾದ ಒಂದು ಜಾಗಕ್ಕಾಗಿಯೇ ಇದನ್ನ ವೆನಿಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಎಲ್ಲರ ಮನೆಯಲ್ಲಿ ಒಂದೊಂದು ದೋಣಿ ಇರುತ್ತೆ. ಈ ಒಂದು ನೀರಿನಲ್ಲಿ ಅವರು ಸ್ನಾನ ಮಾಡ್ತಾರೆ. ಎಲ್ಲರ ಅವರ ಒಂದು ದಿನಚರಿಗೆ ಈ ನೀರನ್ನೇ ಉಪಯೋಗಿಸ್ಕೋತಾರೆ. ಈ ಪುಟ್ಟ ನಾವಿಯಲ್ಲಿ ಕುಳಿತು ಸುತ್ತಾಡುತ್ತಾ ತಂಗಾಳಿಯ ಒಂದು ಸುಖವನ್ನು ಅನುಭವಿಸ್ತಾ ಒಂದೊಳ್ಳೆ ಸೂರ್ಯಾಸ್ತವನ್ನು ಕೂಡ ನೋಡಿದ್ವಿ. ಬೋಟ್ ಹೌಸ್ಗೆ ಬರೋಷ್ಟೊತ್ತಿಗೆ ರಾತ್ರಿಯಾಗಿತ್ತು. ಸುಮ್ಮನೆ ಒಂದು ರೀಲು ಅದು ಇದು ಅಂತ ಮಜಕ್ಕೆ ಸಖತ್ ಎಂಜಾಯ್ ಮಾಡಿದ್ವಿ. ಮತ್ತು ಬೆಳಗ್ಗೆ ತಿಂಡಿ ತಿಂದು ವಾಪಸ್ ಹೊರಟ್ವಿ. ಇವತ್ತು ನಾವು ಹೋಗ್ತಾ ಇರೋದು ಕೇರಳದ ಕೊಲ್ಲಂನಲ್ಲಿರ್ತಕ್ಕಂತಹ ಜಟಾಯು ಅರ್ತ್ ಸೆಂಟರ್. ಇದನ್ನು ಜಟಾಯು ನೇಚರ್ ಪಾರ್ಕ್ ಅಂತ ಕರೀತಾರೆ. ಇಲ್ಲಿದೆ ಸುಂದರವಾದ ಜಟಾಯು ಪಕ್ಷಿಯ ಒಂದು ದೊಡ್ಡದಾದ ಶಿಲ್ಪ. ರಾವಣ ಕಡಿದ ಜಟಾಯು ಪಕ್ಷಿಯ ರೆಕ್ಕೆ ಈ ಜಾಗದಲ್ಲಿ ಬಿತ್ತು ಅಂತ ಹೇಳ್ತಾರೆ. ಸಾಯಂಕಾಲ ತನಕ ಇಲ್ಲಿ ಓಡಾಡಿಕೊಂಡು ನಾವು ಬಂದಿದ್ದು ಬೀಚ್ ರೆಸಾರ್ಟ್ ವರ್ಕಲಾ. ರಾತ್ರಿಯಲ್ಲಿ ತಂಗಿದ್ದು ಈಗ ಬೆಳಿಗ್ಗೆ ನಾವು ಹೋಗ್ತಾ ಇರೋದು ತಿರುವನಂತಪುರದಲ್ಲಿರುವಂತಹ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನಕ್ಕೆ. ಹೋಗುವ ಮೊದಲು ಅಟ್ಟುಕಲ್ ಭಗವತಿ ದೇವಸ್ಥಾನವನ್ನ ಹೊಕ್ಕಿದ್ವಿ. ಅದು ಕೂಡ ತುಂಬಾ ಪುರಾತನವಾದ ದೇವಿಯ ಮಂದಿರ. ಅನಂತ ಪದ್ಮನಾಭ ಮಾತ್ರ ಅನಂತ ಶಯನನಾಗಿ ಎಷ್ಟು ಸುಂದರವಾಗಿದ್ದಾನೆ ಅಂದರೆ, ಮೊದಲ ಸಲ ಸರತಿ ಸಾಲಿನಲ್ಲಿ ಹೋದಾಗ ನನಗೆ ದೇವ್ರು ಎಲ್ಲಿದೆ ಅಂತಾನೆ ಅಷ್ಟು ಗೊತ್ತಾಗ್ಲಿಲ್ಲ. ಕೈ ಮಾತ್ರ ಕಾಣಿಸ್ತು. 2ನೇ ಸಲ ಹೋದಾಗ ಹತ್ತಿರದಲ್ಲಿ ಬಿಟ್ರು. ಆಗ ಸುಂದರವಾದ ಅನಂತ ಪದ್ಮನಾಭನನ್ನ ಕಣ್ ತುಂಬಿಕೊಂಡು ನಾವು ಬಂದಿದ್ದು ಕೋವಲಂ ಬೀಚ್.
ಕೋವಲಂ ಬೀಚನ್ನು ಮಿನಿ ಗೋವಾ ಅಂತ ಕರೀತಾರೆ. ಯಾಕೆಂದರೆ ಫಾರಿನರ್ಸ್ ಎಲ್ಲ ಜಾಸ್ತಿ ಬರ್ತಾರೆ. ಇಲ್ಲಿ ಸಮುದ್ರದಲ್ಲಿ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ತುಂಬ ಡೀಪ್ ಇಲ್ಲ, ಹಾಗೆಯೇ ಒಳ್ಳೊಳ್ಳೆ ಅಲೆಗಳು ಬರ್ತಾ ಇರುತ್ತೆ. ನಾವಂತೂ 2-3 ಗಂಟೆಗಳ ಕಾಲ ಇಲ್ಲಿಯ ಸಮುದ್ರದ ನೀರಿನಲ್ಲಿ ಆಟ ಆಡಿದ್ವಿ. ಇಲ್ಲಿಂದನೇ ಕನ್ಯಾಕುಮಾರಿಗೆ ಕೂಡ ಹೋಗಿ ಬಂದ್ವಿ. ಹಾಗೆಯೇ ಇಲ್ಲೆಲ್ಲ ಮಸಾಜ್ ಸೆಂಟರ್ಗಳಿರುತ್ತೆ, ಒಂದೊಳ್ಳೆ ಆಯಿಲ್ ಮಸಾಜನ್ನು ಮಾಡಿಸ್ಕೋಬೋದು. ಒಟ್ಟಿನಲ್ಲಿ ಕೇರಳ ಪ್ರವಾಸ ಒಂದು ಅದ್ಭುತ ಅನುಭವ, ಸುಂದರ ನೆನಪನ್ನು ಹೊತ್ತು ಬರಬಹುದು. ನಾನು ಕೇರಳ ಪ್ರವಾಸ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಗೂಗಲ್ ಸರ್ಚ್ ಮಾಡುವಾಗ ನನಗೆ ಸಿಕ್ತು ಕೇರಳ ಹಾಲಿಡೇಸ್ ಕೊಚ್ಚಿನ್ ಅವರ ಒಂದು ಕಾಂಟ್ಯಾಕ್ಟ್ ನಂಬರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಈ ಬೀಚ್ಗಳ ಹತ್ತಿರ ಹೋಟೆಲ್ಗಳನ್ನು ಮಾಡಿದರು. ಹಾಗಾಗಿ ನಮಗೆ ಸಮುದ್ರದಲ್ಲಿ ಸಾಕಷ್ಟು ಸಮಯ ನಮಗೆ ಕಳೀಲಿಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ತು. 8 ದಿನದಲ್ಲಿ ನಾವು ಗುರುವಾಯೂರಿಂದ ಶುರು ಮಾಡಿ ಮುನ್ನಾರನ್ನ ನೋಡಿಕೊಂಡು ಅನಂತ ಪದ್ಮನಾಭ ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಕೋವಲಂ ಬೀಚ್ ಹತ್ರ 2 ದಿನ ಉಳಿದ್ವಿ. ಅಲ್ಲಿಂದನೇ ಕನ್ಯಾಕುಮಾರಿ ನೋಡಿ ವಾಪಸ್ ಕೋವಲಂ ಬಂದು ತಿರುವನಂತಪುರದಿಂದ ಕೆಲವರು ರೈಲಿನಲ್ಲಿ ವಾಪಸ್ ಹೋದರೆ, ಕೆಲವರು ಫ್ಲೈಟಲ್ಲಿ ವಾಪಸ್ ಬೆಂಗಳೂರು ಕಡೆ ಬಂದ್ವಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನನ್ನ ಜೀವನ ಪಯಣಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.